ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ. ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ. ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ. ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ.
ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಅಲ್ಲ ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ. ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಅಲ್ಲ ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಹಲವು ಕ್ರಾಂತಿಕಾರಕ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನು ರದ್ದು ಮಾಡುವ ಸುಳಿವು ನೀಡಿದ್ದಾರೆ. 1870ರಿಂದ 1913ರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲವಂತೆ. ಅದೇ ಕಾರಣಕ್ಕೆ ಅಮೆರಿಕ ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾಯಿತಂತೆ. ಆಗ ಎಷ್ಟು ಆದಾಯ ಸಂಗ್ರಹವಾಗ್ತಾ ಇತ್ತು ಅಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲಿಕ್ಕೆ ಒಂದು ಸಮಿತಿ ರಚನೆ ಮಾಡಲಾಗಿತ್ತಂತೆ. ಇದೇ ಥರ ಆದಾಯ ತೆರಿಗೆ ಇಂಡಿಯಾದಲ್ಲಿ ಇಲ್ಲ ಅಂತಂದರೆ ಒಂದು ಸಿಂಪಲ್ ಐಡಿಯಾ ಕೊಡಲ್ಲ ನಿಮಗೆ. ಸಿಂಪಲ್, ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಹೇಳ್ತೀನಿ. ಈಗ ಫಾರ್ಚುನರ್ ಕಾರ್ಗೆ 45 ಲಕ್ಷ ಆಗುತ್ತೆ, ನಿಮಗೆ 41 ಲಕ್ಷಕ್ಕೆ ಸಿಗುತ್ತೆ. ಆಕೆಲ್ಲ ಹಂಗೆ ಇದೆ. ಐಫೋನು 1,20,000 ಆಗುತ್ತೆ, 1,01,000ಕ್ಕೆ ಸಿಗುತ್ತೆ. ಸಿಗರೇಟು 18 ರೂಪಾಯಿ ಇದ್ದದ್ದು 12 ರೂಪಾಯಿ ಆಗುತ್ತೆ ಅಷ್ಟೇ. ನೋಡಿ, ವಿಡಿಯೋದಲ್ಲಿದ್ದ ಬಹುತೇಕರ ಮುಖದಲ್ಲಿ ಮಂದಹಾಸ. ಎಣ್ಣೆ 100 ರೂಪಾಯಿ ಇದ್ದದ್ದು 80 ರೂಪಾಯಿ, ಈಗಲೂ ಮಂದಹಾಸ. ಪೆಟ್ರೋಲ್ 102 ರೂಪಾಯಿ ಇದ್ದದ್ದು 92 ರೂಪಾಯಿ ಆಗುತ್ತೆ. ಅಲ್ಲ ಪೆಟ್ರೋಲ್ ಮತ್ತು ಇದು 46 ರೂಪಾಯಿ ಆಗುತ್ತೆ. ಹಾಲಿ ದರ ಪೆಟ್ರೋಲ್ 102 ರೂಪಾಯಿ 46 ರೂಪಾಯಿಗೆ ಸಿಗುತ್ತೆ. ಇದು ಭಾಳ ಲಾಭ. ಆಮೇಲೆ ಡೀಸೆಲ್ 89 ರೂಪಾಯಿ 41 ರೂಪಾಯಿಗೆ ಸಿಗುತ್ತೆ. ಇದನ್ನು ಯಾರು ನೋಡ್ತಾನೆ ಇಲ್ಲ. ಸಿಗರೇಟು ಎಣ್ಣೆಗೆ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್.